ಕುಡಿಯುವ ನೀರಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ. ಈಗ ನೀರಿನ ಸಮಸ್ಯೆ ಬಗೆಹರಿಸಿ. ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿರೋದ್ರಿಂದ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಜನರು ಈಗಾಗಲೇ ನೀರಿಗಾಗಿ ಕೊಡ ಹಿಡಿದು ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಕುಡಿಯುವ ನೀರಿನ ಬಗ್ಗೆ ಯಾವುದೇ ಕಾರಣಕ್ಕೂ ಕಾಳಜಿ ತೋರ್ತಾ ಇಲ್ಲ. ಕುಡಿಯುವ ನೀರಿನ ಬಗ್ಗೆ ಬೇಜವಾಬ್ದಾರಿತನ ನಡ್ಕೊಳ್ತಕ್ಕಂಥ ವಾಟರ್ ಸಪ್ಲೈ ಇಲಾಖೆ ಜಲ್ ಜೀವನ್ ಮಿಷನ್ ಇವತ್ತು JJM ಯೋಜನೆ ಅಡಿಯಲ್ಲಿ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡ್ತಿದ್ದಾರೆ. ವರ್ಷಕ್ಕೆ 70,000 ಕೋಟಿ ರೂಪಾಯಿಯನ್ನು ಕೇಂದ್ರದ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ಬಿಜೆಪಿ ಸರ್ಕಾರ ರೊಕ್ಕ ಖರ್ಚು ಮಾಡ್ತದೆ. ಇಡೀ ಆ ರೊಕ್ಕ ಖರ್ಚು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಅಂತೂ ಬಗೆಹರಿತಾ ಇಲ್ಲ. ರೊಕ್ಕ ಖರ್ಚು ಮಾಡೋದು ತಪ್ಪಲ್ಲ, ನೀರಿನ ಸಮಸ್ಯೆ ಶಟ್ಲ್ ಆಗ್ತಾ ಇಲ್ಲ. ಹಾಗಾಗಿರೋದ್ರಿಂದ ಅದನ್ನ ಕೋಟಿ ಹಣ ಇವತ್ತು ತಿರುಪತಿ ಹುಂಡಿಗೆ ಹಾಕಿ ತಿರುಪತಿ ವೆಂಕಟರಮಣನ ರೀತಿಯಲ್ಲಿ ನಾಮ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಕೇಂದ್ರ ಸರ್ಕಾರ ತಕ್ಷಣವೇ ಈ ಜಲ್ ಜೀವನ್ ಮಿಷನ್ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯಾಗಿದೆ. ಅದನ್ನು ಸೂಕ್ತವಾದ ತನಿಖೆ ನಡೆಸಬೇಕು. ನಳಗಳನ್ನು ಒಡೆದೋಗಿದೆ, ನಲ್ಲಿಗಳಿಲ್ಲ, ಪೈಪ್ಗಳನ್ನು ಸತ್ಯಾನಾಶ ಆಗಿದೆ. ಹಳೆ ಕನೆಕ್ಷನ್ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೂ ಪೈಪ್ಲೈನ್ ಮಾಡ್ತಕ್ಕಂಥ ರೋಡ್ ಹೊಡೆದಾಕಿದ್ದಾರೆ. ಯಾವುದೇ ಕಾರಣಕ್ಕೂ ರೋಡನ್ನು ರಿಪೇರಿ ಮಾಡಿಲ್ಲ. ಸಾರ್ವಜನಿಕರು ಓಡಾಡಲಿಕ್ಕೆ ಬರಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿರೋದ್ರಿಂದ ಸೂಕ್ತವಾದ ತನಿಖೆ ನಡೆಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು. ಅವ್ರು ಯಾರು ಕಾಮಗಾರಿ ಮಾಡಿರ್ತಕ್ಕಂಥ ಕಳಪೆ ಮಟ್ಟದ ಕಾಮಗಾರಿ ಮಾಡಿರ್ತಕ್ಕ ಗುತ್ತಿಗೆದಾರ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು. ಅವ್ರ ಪರವಾನಿಕೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕೂಡ ಸೇವೆಯಿಂದ ವಜಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ. ಈ ಬ್ಯಾಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಮಾತನ್ನ ಇವತ್ತು ಆಗ್ರಹ ಮಾಡ್ತಿದ್ವಿ. ಅಣಕಲ್ ಊರ್ ಅಂತಕ್ಕಂಥದ್ದು ವಾರ್ಡ್ ನಂಬರ್ 1ರಲ್ಲಿ ಈಗಾಗಲೇ ಆ ಊರಾಗ ಜಾತ್ರೆ ಈಗ ರಂಜಾನ್ ಹಬ್ಬ ಸ್ಟಾರ್ಟ್ ಆಗಿದೆ. ಹೀಗಾಗಿರೋದ್ರಿಂದ ಆ ಕಾರಣಕ್ಕಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನ ತುಂಬಾ ಗಂಭೀರ ಆಗ್ತಾ ಇದೆ. ಅಲ್ಲಿ ಬೋರ್ವೆಲ್ ಇದೆ, ಬಾವಿ ಇದೆ, ವಾಟರ್ ಸಪ್ಲೈ ಕನೆಕ್ಷನ್ ಕೊಡ್ಲಾರ್ದೇನೆ ಬೇಜವಾಬ್ದಾರಿತನ ನಡ್ಕೊಳ್ತಕ್ಕಂಥ ನೀತಿ ಇದನ್ನ ಖಂಡಿತ ಖಂಡಿಸ್ತೀವಿ. ಕುಡಿಯುವ ನೀರಿನ ಸಮಸ್ಯೆನ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.